ಕಟ್ಟಲೇಬೇಕು ಕಟ್ಟಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಕಾವೇರಿ ಅಯ್ಯಯ್ಯೋ ಅಯ್ಯಯ್ಯೋ ಮೇಕೆದಾಟು ಯೋಜನೆ ಜಾರಿಯಾಗಲಿ ಜಾರಿಯಾಗಲಿ ಮೇಕೆದಾಟು ಯಾರ ಹೊಣೆ ಯಾರ ಹೊಣೆ ಅಯ್ಯಯ್ಯೋ ಅಯ್ಯಯ್ಯೋ ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡಿನವರು ಮೇಕೆದಾಟು ಆಗಬಾರ್ದು ಅಂತೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಆಗಬಾರ್ದು ಅನ್ನೋದು ಅವರು ಸರಿಯಾಗಿ ಹೇಳ್ತಾ ಇಲ್ಲ. ಆಗದೇ ಇರೋದ ಕಾರಣ ನಿಮಗೇನು ತೊಂದರೆ ಆಗುತ್ತೆ? ಮೇಕೆದಾಟು ಆಗಲಿಲ್ಲ ಅಂದರೆ ಬೆಂಗಳೂರಿನವರಿಗೆ ನೀರಿರಲ್ಲ. ಬೆಂಗಳೂರಲ್ಲಿ ತಮಿಳರು ಲಕ್ಷಾಂತರ ಜನ ಇದ್ದಾರೆ, ಬೇರೆ ಬೇರೆ ಭಾಷೆಯವರು ಲಕ್ಷಾಂತರ ಜನ ಇದ್ದಾರೆ. ಬೆಂಗಳೂರಿನ ಜನಕ್ಕೆ ನಾನು ಅತ್ಯಂತ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ನೀವು ಇದನ್ನು ಸುಲಭವಾಗಿ ತೀರ್ಮಾನ ತಗೊಳ್ಬೇಡಿ. ನಾಳೆ ಮೇಕೆದಾಟು ಆಗದೆ ನಿಮ್ಗೆ ಕುಡಿಯೋಕ್ಕೆ ನೀರಿಲ್ಲ, ಏನು ಮಾಡ್ತೀರಿ ಬೆಂಗಳೂರು? ಯಾರಿಗೋಸ್ಕರ ಹೋರಾಟ ಇದು? ಬೆಂಗಳೂರಿನ ಸಮಗ್ರ ಜನತೆಗಾಗಿ, ಕರ್ನಾಟಕದ ರಾಜಧಾನಿ ಬೆಂಗಳೂರು ಜನತೆಗಾಗಿ. ತಮಿಳರು ಇದಾರಲ್ಲ, ಅವರು ಕುಡಿಯೋದು ನೀರು. ತೆಲುಗರು, ಮಲಯಾಳದವರು, ಗುಜರಾತಿಗಳು, ಮಾರ್ವಾಡಿಗಳು, ಸಿಂಧಿಗಳು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ನೀವು ಯಾವುದೋ ಚಿಂತನೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ. ನಿಮಗೆ ನೀರಿಲ್ಲ ಅಂದ್ರೆ ಮುಂದೆ ಗತಿ ಏನು? ನೀವು ಎಂಥ ಮನೆಯೇ ಕಟ್ಟಿರಿ, ನೀರು ಬೇಕು. ಅದಕ್ಕಾಗಿ 13ನೇ ತಾರೀಕು ಇಡೀ ಕರ್ನಾಟಕ ಬಂದ್. 13ನೇ ತಾರೀಕು ಇಡೀ ಕರ್ನಾಟಕ ಬಂದ್. ಆ ಬಂದಲ್ಲಿ ಬೆಂಗಳೂರಿನ ಪ್ರತಿಯೊಂದು ಮನೆಯವರು ಬೀದಿಗಿಳಿಬೇಕು. ನಿಮ್ಮ ಮನೆಯಲ್ಲಿ ದೇವರಿಗೆ ಹರಕೆ ಹಾಕಬೇಕು. ಪ್ರತಿ ಮನೆಯವರು ಈಡ್ಗಾಯಿ ಹೊಡಿಬೇಕು. ಬಂದ್ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಈಗ ಯಾರಿದ್ದಾರೆ ಅಲ್ಲಿ? ವಿಜಯ್ ಮುಖ್ಯಮಂತ್ರಿ ಅವ್ರನ್ನ ಹೇಳ್ತೀನಿ, ರಾಜಕೀಯ ಮಾಡಬೇಡಿ. ಮೇಕೆದಾಟು ಆಗೋದ್ರಿಂದ ನಿಮಗೇನು ತೊಂದರೆ ಇಲ್ಲ. ವಿದ್ಯುತ್ ಶಕ್ತಿ ತಯಾರಾಗುತ್ತೆ. ವಿದ್ಯುತ್ ಶಕ್ತಿ ಅಂತಂದ್ರೆ ರೋಲ್, ನೀರು ಅದ್ರ ಮೇಲೆ ಹೋಗಿ ಉರುಳೋದು. ಆ ನೀರು ಎಲ್ಲಿಗೆ ಹೋಗುತ್ತೆ? ಮತ್ತೆ ತಮಿಳುನಾಡಿಗೆ ಹೋಗಬೇಕು. ಹೋಗುವಾಗ ಬೆಂಗಳೂರು ಕುಡಿಯೋ ನೀರು ಕೊಡ್ತೀವಿ, ಇಡೀ ನೀರೆಲ್ಲ ತಮಿಳುನಾಡಿಗೆ ಹೋಗುತ್ತೆ. ನೀವು ಕೆಳಗಡೆ ಇರ್ತಕ್ಕಂಥವ್ರು, ನಾವು ಡ್ಯಾಮ್ ಕಟ್ಟಿರೋದು ನಮಗೋಸ್ಕರ. ಕಾವೇರಿ ಜಲಾಶಯ ನಮಗೆ ಆಶ್ರಯ. ಮೇಕೆದಾಟು ಆಗಲೇಬೇಕು. ನಾವಂತೂ ಮೇಕೆದಾಟಿಗಾಗಿ ತೀವ್ರ ಹೋರಾಟ.